ವೆಲ್ಕಮ್ ಟು A23 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರೋ ಒಂದು 5 ಎಕರೆ ತೆಂಗಿನ ತೋಟ ನೋಡ್ಕೊಂಬರೋಣ. ಈ 20 ಫೀಟ್ ಮಡ್ ರೋಡ್ ಏನು ಕಾಣಿಸ್ತಾ ಇದೆ, ಇದು ಲಾಸ್ಟ್ 250 ಮೀಟ್ರ್ ಇದೇ ಥರ ಮಡ್ ರೋಡ್ ಇದೆ. ಆ 250 ಮೀಟ್ರ್ ಹೋದರೆ ವಿಲೇಜ್ ಸಿಗುತ್ತೆ. ವಿಲೇಜಿಂದ ಜಸ್ಟ್ 250 ಮೀಟ್ರಿಗೆ ಈ ತೋಟ ಸಿಗೋದು. ಸೊ ಅಂಟಿಲ್ ವಿಲೇಜ್ ಟಾರ್ ರೋಡ್ ಇದೆ, ಜಸ್ಟ್ 250 ಮೀಟ್ರ್ ಮಾತ್ರ ಈ ಥರ 20 ಫೀಟ್ ಮಡ್ ರೋಡ್ ಇದೆ. ಆ 20 ಫೀಟ್ ಮಡ್ ರೋಡಲ್ಲಿ ಬಂದರೆ ಈ ತೆಂಗಿನ ತೋಟ ಸಿಗುತ್ತೆ. ಇದು ರೋಡ್ ಫೇಸಿಂಗ್ ಬಂದ್ಬಿಟ್ಟು 220 ಅಡಿ ಬರುತ್ತೆ. ರಿಮೈನಿಂಗ್ ಡೆಪ್ತ್ ಬರುತ್ತೆ. ಸೊ 4 ಎಕರೆ ಫ್ರಂಟಲ್ಲಿರೋದು ತೆಂಗಿನ ತೋಟ, ಅದರಿಂದ ಹಿಂದಕ್ಕೆ ಹೋದರೆ 1 ಎಕರೆ ಮಾವಿನ ತೋಟ ಬರುತ್ತೆ. ಅದರಿಂದ 1 ಎಕರೆ ಒತ್ತುವರಿ ಜಾಗ ಇದೆ. ಅದಾದಮೇಲೆ ಹೊಳೆ ಸಿಗುತ್ತೆ. ಒಂದು ಕಣ್ವ ಹೊಳೆಗೆ ಅಟ್ಯಾಚ್ ಆಗಿರುವಂತಹ 5 ಎಕರೆ ತೋಟ ಇದು. 1 ಎಕರೆ ಒತ್ತುವರಿ, ಒಟ್ಟಾರೆ 6 ಎಕರೆ ತೋಟ ಇದು. ಒಂದು 4 ಎಕರೆ ತೆಂಗಿನ ತೋಟ ಇರೋದ್ರಿಂದ ಒಂದು 200 ತೆಂಗಿನ ಮರಗಳು ಸಿಗ್ತವೆ. ಮತ್ತು ಒಂದು 30ರಿಂದ 40 ಮಾವಿನ ಮರಗಳಿದ್ದಾವೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ತೋಟ ಇದೆ. ಯಾರಾದರೂ 6 ಎಕರೆ 5 ಎಕರೆ ಬೌಂಡ್ರಿ ಒಂದೇ ತೋಟ ಮಾಡ್ಕೊಳ್ಳೋರಿಗೆ ಯೂಸ್ ಆಗುತ್ತೆ. ಮತ್ತು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗಂತೂ ಅದ್ಭುತವಾದ ಜಾಗ. ಯಾಕಂದರೆ ಹಿಂದೆ ಹೊಳೆ ಕೂಡ ಇರೋದ್ರಿಂದ ಯಾರಾದರೂ ಚಿಕ್ಕದಾಗಿ ಹೋಮ್ ಸ್ಟೇ ಐಡಿಯಾ ಇರೋರು ಕೂಡ ಮಾಡ್ಬೋದು. ಒಂದು ಬೋರ್ವೆಲ್ ಕೂಡ ಇದೆ ಇದರಲ್ಲಿ, ಒಂದು ಬೋರ್ವೆಲ್ಲು ಮತ್ತು ಒಂದು ಬಾವಿ ಕೂಡ ಇದೆ. ಇನ್ನು ಈ ತೋಟ ಬಂದ್ಬಿಟ್ಟು ಜನರಲ್ ಪ್ರಾಪರ್ಟಿ. ನಮ್ಮ ಚನ್ನಪಟ್ಟಣದಿಂದ 20 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಚನ್ನಪಟ್ಟಣ ಬಸ್ ಸ್ಟಾಪಿಂದ 20 ಕಿಲೋಮೀಟ್ರ್ ಆಗುತ್ತೆ ಈ ತೋಟಕ್ಕೆ. ವಿಲೇಜಿಂದ ಜಸ್ಟ್ 250 ಮೀಟ್ರ್ ಇದೆ. ನಮ್ಮ ಬೆಂಗಳೂರು ಕೆಂಗೇರಿಯಿಂದ ನಿಮಗೆ 68 ಕಿಲೋಮೀಟ್ರ್ ಆಗುತ್ತೆ. ಎಕ್ಸಾಕ್ಟ್ ಗೂಗಲ್ ಲೊಕೇಶನ್ ಹಾಕೊಂಡ್ರೆ ಕೆಂಗೇರಿಯಿಂದ. ಇನ್ನು ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗಂತೂ ಅದ್ಭುತವಾದ ಜಾಗ. ಇಲ್ಲ ಯಾರಾದರೂ ಒಂದು 3-4 ಜನ ಫ್ರೆಂಡ್ಸ್ ತೊಗೊಂಡು 1 ಎಕರೆ ಸ್ಪ್ಲಿಟ್ ಮಾಡ್ಕೊಡ್ತೀನಿ ಅಂದರೂ ಆ ಥರನೂ ಇದೆ ಜಾಗ. ತುಂಬ ಚೆನ್ನಾಗಿದೆ, ಒಟ್ಟಿಗೆ ಮಾಡ್ಕೋಬೋದು. 1 ಎಕರೆ ಒತ್ತುವರಿ ಇರೋದ್ರಿಂದ ಸ್ವಲ್ಪ ಯೂಸ್ಫುಲ್ ಆಗಿದೆ. ಇನ್ನು ತೆಂಗಿನ ಮರಗಳನ್ನ ಒತ್ತಾಗಿ ನೆಟ್ಟಿಲ್ಲ, ಸ್ವಲ್ಪ ಫ್ರೀ ಸ್ಪೇಸ್ ಕೊಟ್ಟು ನೆಟ್ಟಿದ್ದಾರೆ. ಸೊ ಮಧ್ಯದಲ್ಲಿ ಇನ್ನೂ ಬೇರೆ ಥರ ಯಾವುದಾದ್ರೂ ಕ್ರಾಪ್ಸ್ ಹಾಕೋಬೋದು, ಹಣ್ಣಿನ ಗಿಡಗಳು ಆ ಥರನ ಹಾಕೋಬೋದು. ಸ್ವಲ್ಪ ಫ್ರೀ ಆಗಿದೆ ಜಾಗ. ಮತ್ತು ಎಸ್ಪೆಷಲಿ ರೆಡ್ ಸಾಯಿಲು ಯಾವುದೇ ರೀತಿ ಬೆಳೆ ಬೇಕಾದರೂ ಬೆಳಿಬೋದು ಅನ್ನೋ ಅಂತಹ ಭೂಮಿ. ನೋಡಿ, ಇದು ಒಂದು ಬಾವಿ ಇದೆ. ಬಾವಿ ಒಳಗಡೆ ಆ್ಯಕ್ಚುಲಿ ಬೋರ್ವೆಲ್ ಇರೋದು, ಮತ್ತು ಇನ್ನೊಂದು ಬೋರ್ವೆಲ್ ಅಲ್ಲೇ ಫ್ರಂಟಲ್ಲಿದೆ. ಆ್ಯಕ್ಚುಲಿ 2 ಬೋರ್ವೆಲ್ ಇದೆ, ಒಂದು ರನ್ನಿಂಗ್ ಇದೆ. ಈ ಪ್ರೆಸೆಂಟ್ ಬಾವಿ ಒಳಗಿರೋ ಬೋರ್ವೆಲ್ ರನ್ನಿಂಗ್ ಇದೆ. ಸೊ ಈ ಮಳೆ ಬಿದ್ದು ಹೊಳೆ ಹರಿಯುವಾಗ ಬಾವಿಯಲ್ಲಿ ಆಟೋಮೆಟಿಕ್ ನೀರಂತೂ 70%ವರೆಗೂ ನೀರು ಬರುತ್ತಂತೆ ಬಾವಿಯಲ್ಲಿ. ಸೊ ಬಾವಿಯಿಂದನೇ ಪಂಪ್ ಮಾಡ್ಕೋಬೋದು ನೀರನ್ನ, ಇಲ್ಲಾಂದರೆ ಹೊಳೆಯಿಂದನೂ ಪಂಪ್ ಮಾಡ್ಕೋಬೋದು ತೋಟಕ್ಕೆ ರೈನಿ ಸೀಸನಲ್ಲಿ. ಇನ್ನು ಈ ತೋಟದಲ್ಲಿ ಒಂದ್ಸಲಿ ತೆಂಗಿನಕಾಯಿ ಕೊಯ್ಲು ಮಾಡಿದ್ರೆ 5,000 to 6,000 ತೆಂಗಿನಕಾಯಿ ಸದ್ಯಕ್ಕೆ ಬೀಳ್ತಾ ಇದೆ ಅಂತೆ. ಮಧ್ಯದಲ್ಲಿ ಯಾವುದೇ ರೀತಿ ವ್ಯವಸಾಯ ಮಾಡಿದೆ. ಇನ್ನು ಯಾರಾದರೂ ಮಧ್ಯದಲ್ಲಿ ಬಾಳೆ, ಇನ್ನು ಮೆಕ್ಕೆಜೋಳ ಆ ಥರ ಬೇರೆ ಏನಾದರೂ ವ್ಯವಸಾಯ ಏನಾದರೂ ಮಾಡಿದ್ರೆ ಕ್ರಾಪ್ಸ್ ಇನ್ನೂ ತುಂಬ ಚೆನ್ನಾಗಿ ಹೀಲ್ಡ್ ಬರುತ್ತೆ ತೆಂಗಿನ ತೋಟದಿಂದ. ಸದ್ಯಕ್ಕೆ ಓನರು ಬೆಂಗಳೂರಲ್ಲಿರೋದ್ರಿಂದ ತೋಟ ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಆಗಿದೆ. ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಕುಂಟೆ 1,60,000 ಕೋಟ್ ಮಾಡ್ತಾ ಇದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ರೆಡಿ ಫಾರ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ಸ್ ಇದೆ. ಸೊ ವಿಲೇಜಿಂದ ಜಸ್ಟ್ 250 ಮೀಟ್ರ್ ದೂರ ಇರೋದ್ರಿಂದ ಸೊ ಫಾರ್ಮ್ ಹೌಸ್ ಮಾಡ್ಕೊಳ್ಬೇಕಂತೂ ಅದ್ಭುತವಾದ ಜಾಗ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಆಲ್ಮೋಸ್ಟ್ ಕಂಪ್ಲೀಟ್ ಎಲ್ಲ ಡೀಟೇಲ್ಸು ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಡೀಟೇಲ್ಸ್ ಮಿಸ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ದಯವಿಟ್ಟು ಮರಿಬೇಡಿ. ಮತ್ತು ಹೀಗೆ ನಿಮ್ಮ ಪ್ರಾಪರ್ಟೀಸ್ ಯಾವುದಾದ್ರೂ ಸೇಲ್ಗಿದ್ರೆ ನಮ್ಮ ನಂಬರ್ಗೆ ಕರೆ ಮಾಡಿ ತಿಳಿಸಿ. ನಿಮ್ಮ ಪ್ರಾಪರ್ಟೀಸ್ನ ಸೇಲ್ ಮಾಡಿಸ್ಕೊಡ್ತೀನಿ. ಮತ್ತು ಹಾಗೆ ನಿಮ್ಮದು ಇದೇ ಥರ ಯಾವುದಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ, ನಮ್ಗೆ ಇದೇ ಥರ ತೋಟ ಬೇಕು, ಇಷ್ಟೇ ಜಾಗ ಬೇಕು, ಇಷ್ಟೇ ಬಜೆಟಲ್ಲಿ ಬೇಕು ಅಂತ ಇನ್ಫಾರ್ಮ್ ಮಾಡಿದ್ರೆ ಅದನ್ನು ಕೂಡ ನಿಮ್ಮ ರಿಕ್ವೈರ್ಮೆಂಟ್ ಸೂಟಬಲ್ ಇರೋ ಜಾಗನೂ ಕೂಡ ಇಸ್ಕೊಡ್ತೀನಿ. ನೋಡಿ, ಏನು ಇದು ಕಾಣಿಸ್ತಿದ್ದಿಲ್ಲ, ಇದು 1 ಎಕರೆ ಮಾವಿನ ತೋಟ. ಇದಾದಮೇಲೆ ನೆಕ್ಸ್ಟ್ ಸಿಗೋದೆ ಹೊಳೆ. ಆಲ್ಮೋಸ್ಟ್ ಒಂದು 1000 ಫೀಟ್ ಡೆಪ್ತ್ ಬರುತ್ತೆ ತೋಟ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಹೀಗೆ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.